ನಮಸ್ಕಾರ ನೋಡಿ, ಈ ಥರ ಚಾನ್ಸಿ ಕ್ಲಿನಿಕ್ ಅಂತೇಳಿ ಸಂಜಯ್ ಮಂಡಲ್ ಡಾಕ್ಟರು ಅವರು ಈ ಮೂಲವ್ಯಾಧಿ, ಫಿಶರು, ಫೈಲ್ಸು ಇದು ಮೂರಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಸಾಮಾನ್ಯವಾಗಿ ಈ ಕಾಯಿಲೆ ಲೇಡೀಸಿಗೆ ಜಾಸ್ತಿ ಇರ್ತದೆ, ಜೆಂಟ್ಸಿಗೂ ಇರ್ತದೆ, ಬಟ್ ಲೇಡೀಸಿಗೆ ಸ್ವಲ್ಪ ಜಾಸ್ತಿ. ಅದರಲ್ಲೂ ಈ ಕುತ್ಕೊಂಡು ಕೆಲಸ ಮಾಡೋರಿಗೆ ಲೇಡೀಸಿಗೆ ಜಾಸ್ತಿ. ಯಾರು ಈ ಬಾಡಿ ಹೀಟ್ ಇರ್ತದೆ, ಅದಾದ ನಂತರ ಈ ಸ್ವಲ್ಪ ಹೀಟ್ ಐಟಮ್ಗಳನ್ನು ಯಾರು ಜಾಸ್ತಿಯಾಗಿ ತಿಂತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದು. ಈ ಲೇಡೀಸ್ನರಿಗೆ ಒಂದು ಭಯ ಇರ್ತದೆ, ಡಾಕ್ಟ್ರ್ ಇರ್ತಾರೆ, ನಾವು ಹೇಗೆ ತೋರಿಸೋದು, ಹೇಗೆ ಮಾಡೋದು ಅಂತೇಳಿ. ಅದ್ಯಾವುದು ನಿಮಗೆ ಒಂದು ಈ ಹೆಸಿಟೇಟು ಇದು ಯಾವುದು ಬೇಡ. ನಿಮಗೆ ಪಕ್ಕದಲ್ಲೇ ಅವರು ಡಾಕ್ಟ್ರು ಮಿಸ್ಸಸ್ ಇರ್ತಾರೆ, ಬೇಕಾದರೆ ಅವ್ರು ಬಂದು ನಿಂತ್ಕೊಳ್ತಾರೆ ನಿಮ್ಮ ಜೊತೆಗೆ. ನೀವು ಇಲ್ಲಿಂದ ಹೋಗೋ ತನಕ ಅವ್ರ ಮಿಸ್ಸಸ್ಸು ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ಪಕ್ಕದಲ್ಲೇ ತೋರಿಸ್ತಾರೆ. ನಂತರ ಮತ್ತೆ ಈ ಮೂಲವ್ಯಾಧಿನ ದಯವಿಟ್ಟು ಯಾರೂ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಈ ಮೂಲವ್ಯಾಧಿ ಆಗಿರ್ಬೋದು, ಪಿಸ್ತೂಲ್ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ಇದು ಮುಂದೆ ನಿಮಗೆ ಕ್ರಮೇಣ ಜಾಸ್ತಿ ಆಗ್ತಾ ಬ್ಲೀಡಿಂಗ್ ಜಾಸ್ತಿ ಆಗಿ ಇದು ಕ್ಯಾನ್ಸರಿಗೆ ಕನ್ವರ್ಟ್ ಆಗ್ತದೆ. ಒಂದು ವೇಳೆ ನೀವು ಕ್ಯಾನ್ಸರಿಗೆ ಏನಾದ್ರು ಕನ್ವರ್ಟ್ ಆಯಿತು ಅಂದರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಒಂದು ಜೊತೆಗೆ ಖರ್ಚು ಮಾಡಿದ ದುಡ್ಡಕ್ಕಿಂತನೂ ನಿಮಗೆ ಜೀವ ಉಳಿಯೋದೇ ಭಯ ಆಗ್ಬಿಡ್ತದೆ. ಅದರಿಂದ ದಯವಿಟ್ಟು ನೀವು ಯಾರೂ ಇದು ಮಾಡಬೇಡಿ. ಅದರಲ್ಲೂ ಎಸ್ಪೆಷಲಿ ಹೆಣ್ಣುಮಕ್ಕಳು, ನಿಮಗೆ ಈ ಸೊಂಟದ ಸಮಸ್ಯೆ ಇದರಿಂದ ಭಾರಿ ಜಾಸ್ತಿ. ಸೊಂಟದಲ್ಲಿ ಬಲ ಇರಲ್ಲ. ಯಾವಾಗ ಮನುಷ್ಯನಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ ಅಥವಾ ನೀವು ಟಾಯ್ಲೆಟ್ ಮಾಡಬೇಕಾದ್ರೆ ಉಸಿರು ಕಟ್ಟಿ ಟಾಯ್ಲೆಟ್ ಮಾಡಿದಾಗ ಸೊಂಟದಲ್ಲಿ ಪ್ರೆಸರ್ ಬೀಳ್ತದೆ. ಸೊಂಟಕ್ಕೆ ಪ್ರೆಸರ್ ಬಿದ್ದಾಗ ನಿಮಗೆ ಸೊಂಟದ ಬಲ ಕಡಿಮೆ ಆಗಿಬಿಡ್ತದೆ. ಈ ಮನುಷ್ಯನಿಗೆ ಏನು ಗೊತ್ತಾ, ಯಾರಿಗೇ ಆಗಲಿ ಅದೊಂಥರ ಈಗ ತಾಕತ್ತೆ ಅಲ್ಲಿಂದನೇ ತಾಕತ್ತು ಶುರುವಾಗೋದು. ಯಾವುದೇ ಒಂದು ತೂಕ ಎತ್ತಬೇಕಾದ್ರೆ ಅಥವಾ ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ಅಲ್ಲಿ ಬಲ ಇಲ್ಲ ಅಂದರೆ, ಆ ಸೊಂಟದಲ್ಲಿ ಒಂದು ಬಲ ಇಲ್ಲ ಅಂತ ಹೇಳಿದ್ರೆ ಎತ್ತಕ್ಕಾಗೋದಿಲ್ಲ. ಸೊಂಟದ ಬಲ ಈ ಕಾಯಿಲೆಯಿಂದ ಸೊಂಟದ ಬಲಗಳು ಕಡಿಮೆ ಆಗ್ಬಿಡ್ತದೆ ನಿಮಗೆ ಕ್ರಮೇಣ. ಅದರಿಂದ ತಾವ್ಯಾರೂ ಇದು ಕಾಯಿಲೆನ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಬಂದು ಈ ಥರ ಈ ಮೇಲೆ ಹೇಳಿದ್ನಲ್ಲ ನಾನು, ಈ ಚಾನ್ಸಿ ಕ್ಲಿನಿಕ್ಕು ಸಂಜಯ್ ಮಂಡಲ್ ಅಂತೇಳಿ ಇವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ. ಈ ಕ್ಯಾನ್ಸರ್ ಆಗೋ ಅಂಥ ಸಂಭವವನ್ನು ಕಡಿಮೆ ಮಾಡ್ಕೊಳ್ಳಿ ನೀವು. ಚಾನ್ಸಿ ಕ್ಲಿನಿಕ್ಕು ತೀರ್ಥಹಳ್ಳಿ, ಶಿವಮೊಗ್ಗ ಡಿಸ್ಟಿಕ್ಕು, ತೀರ್ಥಹಳ್ಳಿ ತಾಲೂಕು, ಚಾನ್ಸಿ ಕ್ಲಿನಿಕ್ಕು, ಡಾಕ್ಟರ್ ಸಂಜಯ್ ಮಂಡಲ್ ಅಂತ.